ನಮ್ಮ ತೆಲಂಗಾಣದಲ್ಲಿ ಯಾರೋ ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಡಿ ಸರಿ ಮಾಡಿದ್ದೀನಿ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಕ್ದವರೆಲ್ಲ ಆಶ್ರಯ ಸ್ಪೇಸ್ನಲ್ಲಿದ್ದಾಗ ಅಲ್ಲಿಗೆ ನಮ್ಮ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳಾಡಿ ಸರ್ಕಾರ ಮನ್ನಾ ಮಾಡೋ ಹಾಗೆ ಮಾಡಿದ್ವಿ. DMK ಸರ್ಕಾರ ಇರ್ಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು, ಆ ಸರ್ಕಾರದ ವಿರುದ್ಧ ಇದ್ವಿ. ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾ ಇರ್ತೀನಿ. ಅದನ್ನ ನಾಳೆ ಬಿಡದಿ ಪ್ರಾಬ್ಲಮ್ ಜನ ಸಮಸ್ಯೆ ಇದ್ರೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್. ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ, ಅದಕ್ಕೂ ಉತ್ತರ ಕೊಡೋದು. ಈ ತರ ಕೇಳಬೇಡಿ. ನನ್ನಿಂದ ಸಾಧ್ಯವಾಗೋದಕ್ಕೆ ನಾನು ಹೋಗ್ತೀನಿ, ನೀವು ಬನ್ನಿ. ಒಬ್ಬನೇ 10 ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, BJPಯನ್ನು ಪ್ರಶ್ನಿಸ್ತೀವಿ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಲ್ವ ನಾವು. ಹೌದು, ಬಿಡದಿ ವಿಷಯ ಇರ್ರಿ, ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಡೇಟ್ ಎಲ್ಲ ಹೇಳಕ್ ಅದು ನೋಡ್ಬೇಕ್ರಿ. ನಾವೀಗ ಇಶ್ಯೂ ಏನು ಏನಾಗ್ತದೆ ನೋಡ್ಬೇಕು. ಸುಮ್ಮನೆ ಹಂಗಲ್ಲ. ಯಾರ್ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನಿಮಗೆ ಗೊತ್ತಿಲ್ಲ, ರಾಜಕೀಯ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರದ್ರ ನಿಂತ್ಕೊಂಡ್ರೆ ಟಕ್ಕಂತ ಮಾರ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರ ಜೆನ್ಯೂನಿಟಿ ಏನೋ. ಈವನ್ ಇದರ ಸಮಸ್ಯೆ ಆದವರು ದೇವನಹಳ್ಳಿ ರೈತರಿದ್ದಾಗ ನೀನು ದೇವನಹಳ್ಳಿ ರೈತರು ನೀವು ಮುಂದಿರಿ ಅಂದೆ. ನನಗೆ ಟೈಮ್ ಬೇಕೋ, ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡಬೇಕು ಹೋಗೋಕ್ ಮುಂಚೆ. ಸುಮ್ಮನೆ ಹೋಗಿ ದುಮ್ಕ ಅಲ್ಲ, ಸ್ಟಡಿ ಮಾಡ್ತೀನಿ. ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ. ಅದು ಮೊಹಂತಿ ಅವ್ರು ಕಳಿಸ್ಬೇಕು, ನನಗಲ್ಲ, ನನ್ನ ಇನ್ಫಾರ್ಮೇಶನ್ಗಲ್ಲ ಅದು. ನಾನು ಒಂದ್ ನಿಮಿಷ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ನೀವು ಮಧ್ಯೆ ಬರಬಾರ್ದು. ಅಲ್ಲ, ಅವ್ರಿಗೆ ಉತ್ತರ ಅದೇ ಪ್ರಶ್ನೆ ಅಂತ ಅವ್ರು ಹೇಳಿ ಅದು ನಾನು ಕೇಳಿಸ್ಕೋಬಾರ್ದಮ್ಮ. ದಟ್ ಈಸ್ ಫಾರ್ ಹಿಸ್. ಅದನ್ನ ನನಗೇನು ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಐ ಗಿವನ್ ಇಟ್ ಮೆಸೇಜ್, ಡಿಲೀಟ್ ಇಟ್ ಅಂದರು. ನೀವು ಡಿಲೀಟ್ ಮಾಡಿ. ಅವನು ನನ್ನ ಹತ್ರ ಮಾತಾಡಿರೋ ಭಾಷೆ ಆಗಿತ್ತು. ಅವ್ರು ಕೇಳಿದ್ರು ಏನ್ ಭಾಷೆ ಅಂತ. ಅಲ್ಲ, ಹೌದ್ರಿ, ಅದ್ರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನು ಏನ್ ಭಾಷೆ ಮಾತಾಡ್ದಂದ್ರೆ, ಅವನು ನನ್ನ ಹತ್ರ ಮಾತಾಡಿದ ಭಾಷೆ ತಮಿಳು. ಅದು ಪ್ಯೂರ್ ತಮಿಳಲ್ಲ, ತೆಲುಗು ಮಿಸ್ ಇದೆ ಅಂತ. ಹೌದು, ಆಡಿಯೋ ಕೇಳಿಸ್ಕೊಳ್ಬೇಕಾಗಿಲ್ಲ. ಅವ್ನು ನನ್ನ ಜೊತೆ ಮಾತಾಡಿದಾನಲ್ರಿ ಸ್ವಾಮಿ. ಅವನ ಜೊತೆ ಮಾತಾಡಿದ್ ನಿಮ್ಗೆ ಹೇಳದ್ನ ಇಲ್ವೋ? ಅವ್ನು ಮಾತಾಡಿದ್ರೆ ನನಗೆ ಅರ್ಥ ಆಗಿತ್ತು, ಹೇಳಿದ್ದೀನಿ ಅವ್ರಿಗೆ. ಒಂದು ನಿಮಿಷ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ ಕೇಳಿ. ಅವನ ಜೊತೆ ತಮಿಳ್ನಲ್ಲಿ ಮಾತಾಡ್ದ. ನಾನು ಅವ್ರಿಗೆ ಫೋನ್ ಮಾಡಿದೆ. ಸರ್, ಅವನು ತಮಿಳ್ನಲ್ಲಿ ಮಾತಾಡ್ದ, ನೀವು ಮಂಡ್ಯದವರು ಅನ್ಕೊಂಡಿದ್ದೀರಿ. ಅವನಲ್ಲ, ಅವ್ನು ಯಾವ ಭಾಷೆ ಅಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಇದೆ. ಈ ಆಡಿಯೋಗಳನ್ನ ಕೇಳಿ ಅಂತ. ಸೊ ಅವ್ನು ನಾನು ಮಾತಾಡ್ದಾಗ ಗೊತ್ತಾಯ್ತಲ್ಲ ನನಗದು. ಅದನ್ನೇ ಹೇಳಿದ್ದು ನಾನು. ಯಾರಿಗೆ ಗೊತ್ತು? ಅಲ್ಲ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರ್ರಿ. ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವ್ನಿಗೆ ಅನಿಸಿರ್ಬೇಕು, ಅವನ್ ಮಟಣ್ಣವ್ರಿಗೆ ಹೇಳಿರ್ಬೇಕು. ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಬಿಕಾಸ್ ವೇಟ್ ಅವ್ನು ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್. ನಾವಿಲ್ಲಿ ಪಚ ಅಲ್ಲ. ಅದಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸು, ಭಾಳ ಫೋನ್ ಕಾಲ್ ಬರುತ್ತೆ. ಕೆಲವೆಲ್ಲ ನಾನು ಹೇಳಲ್ಲ. ಇವೆಲ್ಲ ಇಮಿಡಿಯೇಟ್ ಆಗಿ ಗೊತ್ತಾಗತ್ತಲ್ಲ ನನಗೆ. ಭಾಳ ಜನ ಫೋನ್ ಮಾಡ್ತಾರೆ, ಕಷ್ಟಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಇಟ್ ಇಸ್ ಇನ್ ಪಬ್ಲಿಕ್ ಮೀಡಿಯಾ. ಹಾಗೆ ಅನ್ಕೊಂಡಿರ್ಬೇಕು. ಫೋನ್ ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು. ಬಂತಲ್ಲ ಫೋನು, ಬಂದ ತಕ್ಷಣ ನಾನು ಏನು ಮಾಡಬೇಕು? ಅದನ್ನ ಇಟ್ಕೊಂಡು ನನಗೆ ಸಿಕ್ತು ನಾನು ಬಿಡ್ತೀನಿ, ಪ್ರೆಸ್ಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ. ಹೇಳಿ ಸರ್. SIT ಮುಂದೆ ಅಲ್ಲ, ಕೋರ್ಟ್ನಲ್ಲಿ. ಅದೇ ಏನಂತ ಹೇಳಿದ್ದಾರೆ? ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದು. ಅಲ್ಲ, ಮುತ್ತು ನೀವು ಸೇರ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನು ಹೇಳಿದೆ? ಅದೇ ಅವನು ಹೇಳಿದಾನಲ್ವಾ, ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ.
ನಾನು ಹೌದು ಅವನ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಣ ಅವನ್ನೇ, ಊರೇ ಕೊಂಡಾಡುತ್ತೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಅವ್ರು ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅಲ್ಲ ಅಲ್ಲ, ಅವನಿಗೆ ಒಂದು ನಿಮಿಷ, ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದೆ? ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರೆ ಏನು ಆಗಲ್ವಾ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಕಣೋ, ಕಾಯ್ತಾ ಇದಾರೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಕಣೋ, ಮೊದಲು ಹೋಗಿ ಹೇಳು ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ, ಆದ್ರೆ ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಹೌದು ಹೌದು, ಅಲ್ಲ ಅಲ್ರಿ, ಯಾರು ಕೊಲೆ ಮಾಡಿದ್ರೆ ಅಂತ ಗೊತ್ತಾಗ ನಾವು ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ರಲ್ಲ ಕಳ್ರು ಅಂತ ಏನೋ. ಅಲ್ಲ ಅಲ್ಲ, ಹಲೋ 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 ಹಲೋ, ನನ್ನ ಇಂಟೆನ್ಷನ್ನು ಹಬ್ಬ ಕೊನೆಗೂ ಕೊಲೆಗಾರ ಸಿಕ್ತ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು, ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಅಲ್ವೇನ್ರಿ? ಅದು ಹಬ್ಬ, ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಳ್ತಿದ್ದೀರಿ. ಓಹೋ, ನೀವೇನ ಅವಾಗಿಂದ ಹಿಂಗೆಲ್ಲ ಹಿಂಗೆ. ನಾನು ಹೇಳಿದ್ದು ಉತ್ತರ ಇಷ್ಟೇ, ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿರಾ? ಸರಿ, ಗೊತ್ತಾಯ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್ ಏನ್ರಿ? ಹೌದು ಇದೆ, ಹೌದು, ಅವರ ಬಗ್ಗೆಲ್ಲ ಅನುಮಾನಗಳಿವೆ. ಹೌದು ಹೌದಂತೆ. ಹಾ, ಏನಿಲ್ಲ, ಅದೇ ಫೋನ್ ಕಾಲ್ ಹೇಳಿದೆ, ಅವ್ರನ್ನ ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ನಿನಗೆ ಬೇಕಾದ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟ್ಟಣ್ಣವರು, ಅಸಾಮೀರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ನಮಗೆ ಪರಿಚಯ ಇಲ್ಲ, ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ದು ಅಂತ ಹೇಳಿದ್ದೀನಿ, ಅದನ್ನ ಕರ್ಕೊಂಡು SIT ಹೇಳಿದ್ರು. ನೋಡಿ, ಇವ್ರನ್ನ ಕರೆಸಿ ಇವ್ರನ್ನ ಫೋನ್ ಮಾಡಿಸಿದ್ರು, ಹಿಂಗೆ ಮಾಡಿದ್ವಿ ಅಷ್ಟೇ, ಮುಗೀತು. ನನಗೇನು ಗೊತ್ತು? ಯಾವುದು? ಇದು ಈಗ ಬಂದಿದೆ, ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತಿದ್ದಾರೆ. ಅಲ್ಲ, ಇದು ಗಮನ ಆವಾಗ್ಲ ನಮ್ಗೆ ಯಾಕಿರುತ್ತೆ ಅವಾಗ? ಈಗ ತಾನೇ ಬಂದಿರೋದು ಅದು. ಅಲ್ರಿ, ನಮ್ಗೇನ್ರಿ ಗೊತ್ತು? ಯಾವ ವಲಯ? ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಅಲ್ಲ. ಅಯ್ಯೋ, ಚೆನ್ನಾಗಿ ಕೇಳ್ತೀರಿ ಪ್ರಶ್ನೆ, ನಮಗೆ ಗೊತ್ತಿಲ್ಲ ಇವಾಗ. ಅದು ನೋಡಿ, ಒಂದು ನಿಮಿಷ, ಇವಾಗ ಚಾರ್ಜ್ ಶೀಟ್ ನಲ್ಲಿ ಏನೋ ಇದೆ, ಅದು ಕೋರ್ಟ್ ನಲ್ಲಿ ಇದೆ, ಹೇಳ್ತಾರೆ. ಬಿಡಲ್ಲ ಯಾರನ್ನೂ, ಅವರು ಕೋರ್ಟ್ ಯಾರನ್ನೂ ಬಿಡಲ್ಲ. ಅಂತ ಹೇಳಿ ಯಾಕಾಗಿಲ್ಲ ಅದನ್ನ ಕೋರ್ಟ್ ಹೇಳ್ಬೇಕು, ನಾವು ಪ್ರಶ್ನೆ ಮಾಡ್ಬೇಕು. ನಾವೇನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಂಗಲ್ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ, ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರು ಎಲ್ಲೋ ಇದ್ದಾರೆ. ಇದು ಎರಡರ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್. It is a very big crime. It is a big crime. Our personal agenda allo. It is hurting the sentiments of the people. It is a bigger crime. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಕಾರಣ ಇರಬೇಕು, ಆಗ್ಲಿ, ಅದು ಆಗ್ಬೇಕು, ಕೊಲೆಗಾರರನ್ನು ಕಂಡುಹಿಡಿಬೇಕು ಅಲ್ವಾ? ಆಗ್ಬೇಕದು. ಒಂದು ವೇಳೆ ಅದೇ ಹೇಳಿದ್ನಲ್ಲಿ, ಇವ್ರು ಕೇಳಿದ್ರಲ್ಲ ಬಿಡದಿಗೆ ಹೋಗ್ತೀರಾ ಅಂತ, ನಾವು ಜಾಗರೂಕವಾಗಿರೋದಂಗೆ ಮಾಡ್ದಂಗೆ ಮಾಡ್ತಾರೆ, ತಕ್ಕಂಗೆ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇವತ್ತೇ ಹೇಳ್ಬೇಕು, ಅದಕ್ಕೆ ಮುಂಚೆ
ನನಗೆ ಗೊತ್ತಿಲ್ಲ, ಮೀಡಿಯಾಕ್ಕೆ ಬಂದ್ಮೇಲೆ ಬರ್ತಾ ಇರೋದು ನಾನು. ಪ್ರಕಾಶ್ ರೈ ಹೆಸರು ಅದು 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 ವಿ ಹ್ಯಾವ್ ಟು ವೇಟ್ ಟಿಲ್ ದ ಕೋರ್ಟ್ ಅಂಡ್ ದ SIT ಡಿಸೈಡ್ಸ್. ಹೌದು, ಅದಕ್ಕೆ ವೇಟ್ ಮಾಡ್ಬೇಕಾ ಬೇಡ? ಅದೇ ರೀ, ಅದಕ್ಕೆ ವೇಟ್ ಮಾಡ್ತಾ ಇದೀವ್ರಿ. ಈವನ್ ನಾವು ಡೋಂಟ್ ಟೇಕ್ ಡಿಸಿಷನ್. ನೋಡಿ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋದು ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ. ಅವ್ರು ಇನ್ನೂ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಏನೋ ಕಾರಣ ಇರಬೇಕು. ವೇಟ್ ಪ್ಲೀಸ್, ವಿ ಶುಡ್ ಹ್ಯಾವ್ ಪೇಷನ್ಸ್ ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT, ವೆರಿ ಗುಡ್ ಆಫೀಸರ್, ವೆರಿ ಗುಡ್ ಆಫೀಸರ್. ಯಾರಿಗೂ ಬಗ್ಗದ ಆಫೀಸರ್ ಮೊಹಾಂತಿ ಅವರು, ಯಾವ ಪ್ರೆಷರ್ಗೂ ಬಗ್ಗದೇ ಇರೋರು ಅವರು. ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಕಾಸ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಬಂಡ್ಲೆಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ ನೋಡಿ ಅವರು. ಇವಾಗ ಅದನ್ನೇ ತರ ಮಾತಾಡಿದ್ ನಾನೀಗ. ಅಲ್ರಿ, ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವನು ಇಷ್ಟು ಹಣ ವೇಸ್ಟ್ ಮಾಡಿದ್ದಾನೆ, ಪೊಲೀಸರು ಟೈಮ್ ವೇಸ್ಟ್ ಮಾಡಿದ. ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟಲ್ಲ ಜನರಿಗೆ, ಅಪ್ಪ ಇದು ಕೊನೆ ಕಾಣುತ್ತೆ, ಆ ಮಂಜುನಾಥ ಸ್ವಾಮಿ ಆ ಇದಕ್ಕೆ ಹೆಸರು ತಪ್ಪುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ. ಹೆಂಗೆ ಎಷ್ಟು ಚಾನೆಲ್ಗಳು ಜನ ಪಾಪ ಎಲ್ಲ ಬಿಟ್ಟು ನೋಡ್ತಾ ಇದ್ರು. ಅದೆಲ್ಲ ಮೋಸ ತಾನೇ ಅದು, ಅಲ್ವಾ? ಸ್ಟ್ಯಾಂಡ್ ಬೈ ಆಗೋದ್ರಲ್ಲಿ ಅವನು ಬಿಗಿನಿಂಗ್ ನಲ್ಲಿ ಹೇಳಿದ್ನಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ. ಆಮೇಲೆ ಅವರೇ ಹೇಳಿದ್ರು ಅವ್ನು ಚೇಂಜ್ ಆಗಿದ್ದಾನೆ ಅಂತ. ಅವನ ಕಳ್ಳ ಇನ್ನು ಅವ್ನು ನಂಬಂಗಿಲ್ಲ. ಅದೇನು ಇದೆ ರೀ, ಹೋಗೋದು ಯಾವ ಸರಿಯಾಗಿ ಡೇಟ್ ಇಲ್ಲ. ಓಕೆ, ನಿಮಗಿರೋ ಮಾಹಿತಿನ ಕೊಡಿ, ಆ ಮಾಹಿತಿ ಡಾಕ್ಯುಮೆಂಟ್ಸ್. ನನಗೆ ಗೊತ್ತಿಲ್ಲ ರೀ, ನನಗೆ ನೆನಪಿದೆ. ನನಗೆ ಅಂದರೆ ನಾನು SIT ಹತ್ರ ಹೆಂಗೆ ಹೋಗ್ಬೇಕು? ಮೊಹಾಂತಿ ಅವರಿದ್ರು ಹೇಳಿದ್ದೀನಿ. ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ. ನಿಮ್ಮ ಮಾಹಿತಿ ತಪ್ಪಾಗಿದ್ರೆ ಅದನ್ನು ತಪ್ಪು ಅಂತ ನೀವು ಪ್ರೂವ್ ಮಾಡಿಬಿಡಿ. ನಿಮಗೆ ಆ ಡೇಟು ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮೊಹಾಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ಮಾರನೇ ದಿನ ನನಗೆ ಆಯ್ತು ನೋಡ್ರಿ. ಒಂದು ಬಂದ ತಕ್ಷಣ ಕೂತ್ಕೋಬೇಕಬೇಡ್ರಿ ನೀವು. ನೋಡಿ, ಮತ್ತೆ ಮತ್ತೆ ನೀವು ಒಂದು ಡೇಟ್ ಹೇಳಿ ಆ ಡೇಟ್ ನನ್ನ ಬಾಯಿಂದ ತೆಗಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ 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 ಡೋಂಟ್ 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 ಡೂ ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಬಿ ಸ್ಮಾರ್ಟ್ ವಿತ್ ಮೀ. ನೋ ನೋ ಸರ್, ನೋ ಸರ್, ನೋ ಸರ್. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳಿಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೊಹಂತಿಗೆ ಫೋನ್ ಮಾಡಿದೆ, ಕ್ಲಿಯರ್. 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಅದನ್ನು ಬರೀರಿ. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳ್ತಿರೋದು ಸುಳ್ಳು, ಅವ್ರು ಮೊಹಂತಿ, ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ಡೋಂಟ್ ಟ್ರೈ ಟು ಡೋಂಟ್ ಟ್ರೈ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಐ ಹ್ಯಾವ್ ಆನ್ಸರ್ಡ್ ದಟ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಲೆಟ್ ದ ಕೋರ್ಟ್ ಡಿಸೈಡ್. ಫಸ್ಟ್ ಯಾರು ಅಂತ ಹೇಳಿ ಮೊದಲು. ನಾವು ಆಗ್ರಿ. ಒಂದು ವೇಳೆ ಪಾಸಿಟಿವ್ ಆದರೆ ಹೋರಾಟ ಬೇರೆ ಥರ ಇರುತ್ತೆ, ಒಂದು ವೇಳೆ ನೆಗೆಟಿವ್ ಆದರೆ ಬೇರೆ ಥರ ಇರುತ್ತೆ ಹೋರಾಟ. ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ತಾನೇ ರೀ ಮಾಡಬೇಕು. ನಾನು ಇಲ್ಲೇ ಇರ್ತೀನಿ ರೀ ದೇಶದಲ್ಲಿ, ಕೊನೆ ತನಕ ಇರಲೇಬೇಕು. ನನ್ನ ಬದುಕೆ ಹಂಗೆ ದೇಶದಲ್ಲಿ. ಯಾಕೆ ಚೆನ್ನಾಗಿದ್ದೀರಿ ನೀವುಗಳೆಲ್ಲಾನು, ಯಾವ ವಲಯ ಹೋರಾಟದಲ್ಲ, ದೇಶದಲ್ಲ. ಸಾಕು. ಎನಿಥಿಂಗ್ ಎಲ್ಸ್ ರಿಗಾರ್ಡಿಂಗ್ ದಿಸ್? ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಮುಗೀತು. ಇಲ್ಲ, ನೋಡೇ ಇಲ್ರಿ, ಇವತ್ತಿನ ಭೇಟಿ ಆಗಿಲ್ರಿ. ಅದೇ ಗೊತ್ತಿಲ್ಲ ಅಂತಿದ್ದೀನಲ್ರಿ. ಎಲ್ಲರೂ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ, ಬಿಡಿ. ಲಾಟ್ ಆಫ್ ಪೀಪಲ್ ಕಾಲ್ ಮೀ. ಐ ವಿಲ್ ಪಿಕ್ ಅಪ್ ದ ಕಾಲ್. ಓಕೆ. ಅಲ್ಲಲ್ಲ ರೀ, ಅಲ್ಲ ಮತ್ತೆ ಕೊಳ ಹಲೋ ನೇರ ಪ್ರಶ್ನೆ. ಅವನು ಕೇಳ್ದ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬೋದಾ? ದಯವಿಟ್ಟು ಹೇಳೋ, ನನಗೆ ಹೇಳ್ಬೇಡ. ನೀನು ನನಗೆ ಹೇಳ್ಬೇಡ, ಬಿಕಾಸ್ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀನು ಹೋಗಿ ಹೇಳು.
ಯಾವುದು ಊರು ಕೊಂಡಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅರ್ಥ ಏನಂದ್ರೆ ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತದೆ ತಕ್ಷಣ ಒಬ್ಬನ ಯಾರೋ ಬರ್ತಾನೆ, ಅದು ನಿಜ ಆದ್ರೆ ನಮಗೂ ರಿಲೀಫ್ ಅಲ್ವೇನ್ರಿ? ಕೊಲೆಗಾರ ಯಾರು ಅಂತ ಗೊತ್ತಾಗತ್ತಲ್ರಿ. ಅಂದ್ರೆ ನೀವು ಸಂತೋಷ ಆಗಲ್ವಾಗ ಯಾರು ಕಂಡ್ರು ಸಿಕ್ಕರೆ? ಮಾತೆಲ್ಲ ತಿರ್ಗಿಸ್ಕೋಬೇಡಿ ಸುಮ್ಮನೆ. ಎನಿಬಡಿ ಎಲ್ಸ್? ನನಗೆ ಗೊತ್ತಿಲ್ಲ ಸರ್ 200 ಕೋಟಿ. ನೆಕ್ಸ್ಟ್ ಟೈಮ್ ಏನಾದ್ರೆ 400-500 ಕೋಟ್ಸ್ ಮಾಡೋಣ. ಅವನು ಹೇಳಿದಾನೆ, ಅವನೇ ಇಷ್ಟೊಂದು ಹಣ ಇತ್ತು ಅಂತ ಅವನೇ ಹೇಳಿದ್ದ. ಅಲ್ಲ 200 ಕೋಟಿ ರೂಪಾಯಿ ಅವನು ಯಾರು ಹೇಳಿರ್ತಾರೋ ಯಾರಿಗೂ ಗೊತ್ತು. ಐ ಥಿಂಕ್ ವಿ ಹ್ಯಾವ್ ಫಿನಿಶ್ಡ್. ಐ ಥಿಂಕ್ ಐ ಹ್ಯಾವ್ ಕ್ಲಿಯರ್. ಎನಿ ಮೋರ್ ಕ್ಲಾರಿಫಿಕೇಶನ್ಸ್? ನೋ, ಈ ಪಾತವಾದ ನೋ ಎನಿಥಿಂಗ್ ಎಲ್ಸ್. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ದ ಪ್ರೆಸ್ ಮೀಟ್.